ಇನ್ನು ರಾಜಕೀಯ ಪಕ್ಷಗಳ ಸ್ಥಿತಿಗತಿಗಳು ಯಾವ ರೀತಿ ಇದೆ? ಒಂದು ಮೂಲದ ಪ್ರಕಾರ ಏನು ಅಂತಾರೆ, ಅದು ಹಿಂದಿನ ಚುನಾವಣೆಯಲ್ಲೂ ಕೂಡ ಅದೇ ಆಗಿರುವಂಥದ್ದು. ಯಾಕಂದರೆ BJP ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು, ಅದಾದ ನಂತರ JDU. ಆದರೆ JDUಗೇ ಇವರು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರು, ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆದರು. ಆದರೆ ಈ ಮುಖ್ಯಮಂತ್ರಿಯವರ ಆ ಜನಪ್ರಿಯತೆ ಇದೆಯಲ್ಲ, ಆ ಜನಪ್ರಿಯತೆ ಹಾಗೆ ಉಳ್ಕೊಂಡಿದೆಯಾ? ಸ್ಥಿತಿಗತಿಗಳು ಯಾವ ರೀತಿ ಇದೆ? ಬನ್ನಿ ನೋಡೋಣ. ಬಿಹಾರ ವಿಧಾನಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಬಿಹಾರಕ್ಕಾಗಿ NDA ವರ್ಸಸ್ ಇಂಡಿಯಾ ನಡುವೆ ಕದನ. ಬದ್ಧ ವೈರಿಗಳ ಕಾದಾಟ. ಚುನಾವಣಾ ರಣರಂಗದಲ್ಲಿ ಹೋರಾಟಕ್ಕೆ ಕದನ ಕಲಿಗಳು ಅಖಾಡ ಸಿದ್ಧ ಮಾಡಿಕೊಳ್ತಿದ್ದಾರೆ. ಬಿಹಾರ ವಿಧಾನಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿ ಬಿಟ್ಟಿದೆ. NDA ಇಂಡಿಯಾ ಒಕ್ಕೂಟಗಳಿಗೆ ನಿರ್ಣಾಯಕ ಪ್ರತಿಷ್ಠೆಯ ಚುನಾವಣೆ ಇದಾಗಿದೆ. ಈ ಬಾರಿಯ ಬಿಹಾರ ಚುನಾವಣೆ ಫಲಿತಾಂಶ ಮುಂಬರುವ ಚುನಾವಣೆಗಳಿಗೂ ಕೂಡ ಅವಲಂಬಿತ ಆಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ಅಷ್ಟೊಂದು ಮಹತ್ವ ಪಡೆದಿದೆ. ಇದೊಂದು ರಣರೋಚಕ ಕದನ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಶತಾಯಗತಾಯ ಗೆಲ್ಲೋಕೆ ಆಡಳಿತಾರೂಢ NDA ತಂತ್ರ ರೂಪಿಸುತ್ತಿದೆ. ಇಂಡಿಯಾ ಒಕ್ಕೂಟದ RJD ಕಾಂಗ್ರೆಸ್ ಅನ್ನ ಸೋಲಿಸೋಕೆ NDA ಇನ್ನಿಲ್ಲದ ಹರಸಾಹಸ ನಡೆಸುತ್ತಿದೆ. ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನೇ ಹಿಡಿಯುತ್ತೇವೆ ಅಂತ ಪಣ ತೊಟ್ಟಿದ್ದಾರೆ. ಕಳೆದ ಬಾರಿ ಚುನಾವಣಾ ಫಲಿತಾಂಶವನ್ನೇ ವಿಶ್ಲೇಷಣೆ ಮಾಡೋದಾದ್ರೆ 2020ರ ವಿಧಾನಸಭೆ ಚುನಾವಣೆಯನ್ನ BJP JDU ಒಟ್ಟಾಗಿ ಎದುರಿಸಿದ್ರು ಕೂಡ BJPಯೇ ಅತಿ ಹೆಚ್ಚು ಸ್ಥಾನವನ್ನ ಪಡೆದಿತ್ತು. ಆದ್ರೆ ನಿತೀಶ್ ಕುಮಾರ್ ಪಕ್ಷ JDU ಹೇಳಿಕೊಳ್ಳುವಷ್ಟು ಸ್ಥಾನವನ್ನ ಗೆದ್ದಿರಲಿಲ್ಲ. ಕೆಲ ಪ್ರಮುಖ ಕ್ಷೇತ್ರದಲ್ಲಿ ಹಿನ್ನಡೆ ಅನುಭವಿಸಬೇಕಾಯಿತು. ಹಾಗಾದ್ರೆ ಸದ್ಯ ಬಿಹಾರ ವಿಧಾನಸಭೆ ಬಲಾಬಲ ಎಷ್ಟು ಇದೆ ಅನ್ನೋದು ನೋಡೋದಾದ್ರೆ ಮ್ಯಾಜಿಕ್ ನಂಬರ್ 122 ಇದ್ರೆ ಒಟ್ಟು ಸ್ಥಾನ 243 ಇದೆ. NDA ಒಕ್ಕೂಟ 123 ಸ್ಥಾನ ಹೊಂದಿದೆ. ಇಂಡಿಯಾ ಒಕ್ಕೂಟ 114 ಸೀಟ್ಗಳನ್ನು ಗೆದ್ದಿತ್ತು. ಇತರರು 31 ಸ್ಥಾನ ಹೊಂದಿದ್ದಾರೆ. 243 ಕ್ಷೇತ್ರ ಹೊಂದಿರೋ ಬಿಹಾರದಲ್ಲಿ ಈ ಬಾರಿ ಚುನಾವಣೆ ಸಾಕಷ್ಟು ರೋಚಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾದ್ರೆ 2020ರ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನ ಪಡೆದಿವೆ ಅನ್ನೋದನ್ನ ಅಂಕಿಅಂಶ ಸಮೇತವೇ ನೋಡೋದಾದ್ರೆ BJP 74 ಸ್ಥಾನ ಪಡೆದಿದ್ರೆ ಮೈತ್ರಿಯಾಗಿ ಚುನಾವಣೆ ಎದುರಿಸಿದ್ರು JDU 43 ಸ್ಥಾನ ಪಡೆದಿತ್ತು. ಇನ್ನು RJD 75 ಸ್ಥಾನ ಪಡೆದಿದ್ರೆ ಕಾಂಗ್ರೆಸ್ 19 ಸ್ಥಾನವನ್ನ ಪಡೆದಿತ್ತು. ಇನ್ನು LJP 1 ಸ್ಥಾನವನ್ನ ಪಡೆದಿದ್ರೆ ಇತರರು 31 ಸ್ಥಾನವನ್ನ ಹೊಂದಿದ್ದಾರೆ. ಜಂಪಿಂಗ್ ಸ್ಟಾರ್ ನಿತೀಶ್ ವರ್ಚಸ್ಸು ಕಡಿಮೆ ಆಯ್ತಾ? 2020ರಲ್ಲಿ BJP ಜೊತೆಯಾಗಿ JDU ಚುನಾವಣೆಯನ್ನ ಎದುರಿಸಿದ್ರು. ನಿತೀಶ್ ಕುಮಾರ್ ಮಾತ್ರ BJPಗೆ ವಿರೋಧಿ RJD ಜೊತೆ ಸೇರಿಕೊಂಡಿದ್ರು. BJP ಜೊತೆ ಮುನಿಸಿನಿಂದ ಮೈತ್ರಿಯಿಂದಲೇ ಹೊರ ಹೋಗಿದ್ರು. BJP ಬಿಟ್ಟು RJD ಜೊತೆ ಸೇರಿ ಮತ್ತೆ RJD ಬಿಟ್ಟು BJPಗೆ ಬರ್ತಾರೆ. ಬಳಿಕ ನಾನು ಯಾವುದೇ ಕಾರಣಕ್ಕೂ BJP ಬಿಟ್ಟು ಹೋಗಲ್ಲ ಅಂತ ನಿತೀಶ್ ಶಪಥವನ್ನು ಮಾಡಿದ್ರು. ಇದೀಗ ರಾಜಕೀಯ ನಾಯಕರು ವಿಶ್ಲೇಷಣೆ ಮಾಡೋ ಪ್ರಕಾರ ನಿತೀಶ್ ಅಷ್ಟೇನು ಆಕ್ಟಿವ್ ಆಗಿಲ್ಲ, ಸ್ಥಿಮಿತ ಕಳೆದುಕೊಂಡಿದ್ದಾರೆ. ಈ ಹಿಂದಿನ ಆಡಳಿತದ ರೀತಿ ಈಗ ಇಲ್ಲ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. LJPಯ ನಾಯಕ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ NDAಯ ಒಂದು ಭಾಗ. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಪ್ರತ್ಯೇಕ ಸ್ಪರ್ಧೆ ಅಂತಿದ್ದಾರೆ. BJP ಮತ್ತು JDU ನಾಯಕರಿಗೂ ಸವಾಲ್ ಹಾಕಿದ್ದಾರೆ. JDU ಜೊತೆ BJP ಮೈತ್ರಿ ಆಗಿರೋದು ಚಿರಾಗ್ ಪಾಸ್ವಾನ್ ಸಹಿಸೋದಿಲ್ಲ. ಕಳೆದ ಬಾರಿಯೂ ಚಿರಾಗ್ ಪಾಸ್ವಾನ್ ಪ್ರತ್ಯೇಕ ಸ್ಪರ್ಧೆ ಮಾಡಿದ್ರು. ಇದರಿಂದ JDUಗೆ ಹೊಡೆತ ಬಿದ್ದಿತ್ತು. ಕನಿಷ್ಠ 10 ಕ್ಷೇತ್ರಗಳಲ್ಲಿ ಹೊಡೆತ ಆಗಿತ್ತು. ಈಗಲೂ ಕೂಡ ಚಿರಾಗ್ ಪಾಸ್ವಾನ್ ಅದೇ ಸ್ಟ್ರಾಟಜಿಯಲ್ಲಿರೋದು BJPಗೆ ಟೆನ್ಷನ್ ತಂದಿಟ್ಟಿದೆ. ವೋಟ್ ಚೋರಿ ಅಭಿಯಾನ ಕಾಂಗ್ರೆಸ್ಗೆ ಲಾಭ ಆಗುತ್ತಾ? ಇನ್ನು ಇಂಡಿಯಾ ಒಕ್ಕೂಟಕ್ಕೆ ಬರೋದಾದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ RJD ಕಾಂಗ್ರೆಸ್ ತನ್ನದೇ ಆದ ವೋಟ್ ಬ್ಯಾಂಕ್ ಹೊಂದಿತ್ತು. ಮುಸ್ಲಿಂ, ದಲಿತರು ಮತ್ತು OBC ಮತ ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈ ಬಾರಿ ಚುನಾವಣೆಯಲ್ಲಿ ಮತದಾರರು ಕೈ ಹಿಡಿಯೋ ಭರವಸೆ ಇದೆ. ಇನ್ನು ಬಿಹಾರದಲ್ಲಿ ರಾಹುಲ್ ಗಾಂಧಿ ನಡೆಸಿದ ವೋಟ್ ಚೋರಿ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಮತದಾರರನ್ನ ಮತಪಟ್ಟಿಯಲ್ಲಿ ಅಕ್ರಮವಾಗಿ ಸೇರಿಸೋಕೆ BJP ಹುನ್ನಾರ ಮಾಡಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಪ್ಲಸ್ ಆಗೋ ಸಾಧ್ಯತೆಯೂ ಇದೆ. RJD ಕಾಂಗ್ರೆಸ್ ಮೈತ್ರಿಯಲ್ಲೂ ಈ ಬಾರಿ ಕೆಲ ಗೊಂದಲಗಳು ಉಂಟಾಗಿದೆ. ಅದೇನು ಅಂದ್ರೆ ಕಳೆದ ಬಾರಿ ಕಾಂಗ್ರೆಸ್ ಹೆಚ್ಚು ಸೀಟ್ ಪಡೆದು ಕಡಿಮೆ ಕ್ಷೇತ್ರದಲ್ಲಿ ಗೆಲುವನ್ನ ಕಂಡಿತ್ತು. ಇದು ಎಲ್ಲೋ ಒಂದ್ ಕಡೆ RJD ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಅದ್ಯಾವ ಮಟ್ಟಿಗೆ ಅಂದ್ರೆ
ನಮಗೆ ಹೆಚ್ಚು ಸೀಟ್ ಕೊಟ್ಟಿದ್ರೆ ನಾವೇ ಹೆಚ್ಚು ಸ್ಥಾನದಲ್ಲಿ ಗೆಲ್ತಿದ್ವಿ ಅನ್ನೋದು ಆರ್ಜೆಡಿ ನಾಯಕರ ವಾದ ಆಗಿದೆ. ಇದೆಲ್ಲ ಮುನಿಸಿನ ಮಧ್ಯೆ ಎನ್ಡಿಎಯನ್ನ ಅದ್ಯಾವ ಮಟ್ಟಿಗೆ ಕಟ್ಟಿ ಹಾಕ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.